ಇನ್ನು ರಾಜ್ಯದ ಸುದ್ದಿಯನ್ನ ನೋಡ್ತಾ ಹೋಗೋದಾದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದಿಲ್ಲೂ ಒಂದಲ್ಲ ಒಂದು ಬೇಗುದಿ ತಾಂಡವವಾಡ್ತಿದೆ. ಸಾರಿಗೆ ಖಾತೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದ ಹಾಗೇನೆ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅವರು ಸಿಟ್ಟಾಗಿದ್ದಾರೆ. ಪುಟ್ಟರಂಗಶೆಟ್ಟಿ ಅಂತೂ ಬಹಿರಂಗವಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದಿಲ್ಲೊಂದು ಪ್ರಹಸನ, ಬಂಡಾಯ, ಬೇಸರ ಕಾಣಿಸುತ್ತಲೇ ಇವೆ. ಇದೀಗ ಖಾತೆ ಹಂಚಿಕೆ ಬಳಿಕ ರಾಮಲಿಂಗಾರೆಡ್ಡಿ ಬಂಡೆದ್ದಿದ್ದಾರೆ. ಸಾರಿಗೆ ಖಾತೆ ಕೊಟ್ಟಿದ್ದಕ್ಕೆ ಮುನಿದಿರೋ 8 ಬಾರಿಯ ಶಾಸಕರ ಮನೆಗೆ ಡಿಕೆ ಬ್ರದರ್ಸ್ ಭೇಟಿ ನೀಡಿದ್ರು. ಸಾರಿಗೆ ಜೊತೆ ಹೆಚ್ಚುವರಿ ಖಾತೆ ಕೊಡೋ ಭರವಸೆ ನೀಡಿದ್ರು. ಸಿಎಂ ಸಿದ್ದರಾಮಯ್ಯ ಬಿಟ್ರೆ ಕ್ಯಾಬಿನೆಟ್ನಲ್ಲಿರುವ ಹಿರಿಯ ಶಾಸಕ ನಾನೇ, ಆದ್ರೆ ನನಗೆ ಸಾರಿಗೆ ಅಂತ ಸಣ್ಣ ಖಾತೆ ಕೊಟ್ಟಿದ್ದಾರೆ. ಕೃಷ್ಣ ಭೈರೇಗೌಡಗೆ ಕೊಟ್ಟಿರೋ ಕಂದಾಯ ಖಾತೆ ನನಗೆ ಕೊಡಬಹುದಿತ್ತು. ಈಗಾಗಲೇ 4.5 ವರ್ಷ ಸಾರಿಗೆ ಇಲಾಖೆ ನಿಭಾಯಿಸಿದ್ದೇನೆ. ನನಗಿಂತ ಕಿರಿಯರಿಗೆ ಪ್ರಮುಖ ಖಾತೆ ನೀಡಿದ್ದೀರಿ. ಆ ಅವಮಾನಕ್ಕಿಂತ ನನಗೆ ಸಚಿವ ಸ್ಥಾನವೇ ಬೇಡ ಎಂದು ರಾಮಲಿಂಗಾರೆಡ್ಡಿ ಹೇಳಿದ್ದಾರಂತೆ. ಬೇಕಾದಷ್ಟು ನೋವು ಅನುಭವಿಸಿದ್ದಾರೆ. ಅವರು ಓದ್ ಗವರ್ಮೆಂಟ್ ಅಲ್ಲಿ ಅವ್ರಿಗೂ ಇರಲಿಲ್ಲ, ನನಗೂ 2 ಗವರ್ಮೆಂಟ್ ಅಲ್ಲಿ ನನಗೂ ಇರಲಿಲ್ಲ. ಬಟ್ ಏನ್ ಮಾಡ್ತೀರಿ, ನಂಬ್ಕೊಂಡು ಬಹಳ ಜನ ಕಾರ್ಯಕರ್ತರಿದ್ದಾರೆ. ಈ ಧ್ವಜನ ಹಿಡಿದಿದ್ದೀವಿ. ನಾವು ಬೇರೆ ಪಾರ್ಟಿಗೆ ಹೋಗಿದ್ರೆ ಏನೇನೋ ಆಯ್ತಿದ್ದು. ಚಾಮರಾಜನಗರ ಶಾಸಕ ಪುಟ್ಟರಂಗಶೆಟ್ಟಿ ಬಂಡೆದ್ದಿದ್ದಾರೆ. ವಿಧಾನಸಭೆಯ ಉಪಸಭಾಪತಿ ಸ್ಥಾನ ಸ್ವೀಕರಿಸಲು ನಿರಾಕರಿಸಿದ್ದಾರೆ. ನಾನು ಡೆಪ್ಯೂಟಿ ಸ್ಪೀಕರ್ ಆಗಿ ಒಪ್ಕೊಳ್ಳಲ್ಲ. ಯಾಕಂದ್ರೆ ಅದು ಮತದಾರರು ತಗೊಂಡ್ರೆ ನೀವು ನಮ್ಮ ಕೈಗೆ ಇಟ್ಕೋಕ್ಕಾಗಲ್ಲ, ಅದರ ಅವಶ್ಯಕತೆ ನಮಗಿಲ್ಲ ಅಂತ ಹೇಳಿದ್ರೆ ಅದ್ರಂಗೆ ಅದನ್ನು ನಾನು ಒಪ್ಕೊಳ್ಳಲ್ಲ. ಇನ್ನು ಕಾಂಗ್ರೆಸ್ನ ಗ್ಯಾರಂಟಿ ಕಥೆಗಳು ಏನು ಅಂತ ನೋಡೋದಾದ್ರೆ ಗ್ಯಾರಂಟಿ ಕರ್ನಾಟಕದಲ್ಲಿ ಈಗ ಎಲ್ಲಿ ನೋಡಿದ್ರು ಗ್ಯಾರಂಟಿಯದ್ದೇ ಸದ್ದು. ಇಷ್ಟು ದಿನ ಯೋಜನೆ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದ ಕಾಂಗ್ರೆಸ್ ಜೂನ್ 1ರ ನಂತರ ಕಾದು ನೋಡಿ ಅಂತ ಹೇಳ್ತಾ ಇದೆ. ಬಿಜೆಪಿಗರೇ 15 ಲಕ್ಷ ಎಲ್ಲಿ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾರು ಕೂಡ ಕರೆಂಟ್ ಬಿಲ್ ಕಟ್ಟಂಗಿಲ್ಲ. ಗ್ಯಾರಂಟಿ ಹೆಸರಲ್ಲಿ ಅಧಿಕಾರ ಹಿಡಿದಿರೋ ಕಾಂಗ್ರೆಸ್ ಕೊನೆಗೂ ಯೋಜನೆ ಜಾರಿಗೆ ಮುಂದಾಗ್ತಿದೆ. ಜೂನ್ 1ರಂದು ಕ್ಯಾಬಿನೆಟ್ ನಡೆಸಿ ಅಂದೇ ಗ್ಯಾರಂಟಿ ಘೋಷಿಸೋ ನಿರೀಕ್ಷೆ ಇದೆ. ಗ್ಯಾರಂಟಿಗಳ ಜಾರಿ ಸಮಸ್ಯೆ ಬಗೆಹರಿಸಲು ವಿಶೇಷ ಸಮಿತಿ ರಚನೆಗೆ ಸರ್ಕಾರ ಮುಂದಾಗಿದೆ. ಜೆಡಿಎಸ್, ಬಿಜೆಪಿ ನಾಯಕರು ಗ್ಯಾರಂಟಿ ಜಾರಿಗಾಗಿ ಸಮರಕ್ಕಿಳಿದಿದ್ದಾರೆ. ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಕಿಡಿಕಾರ್ತಿದ್ದಾರೆ. ಆದರೆ ಜನರಿಗೆ ಇವರೇ ಮನೆಯಲ್ಲಿ ಕೂರಿಸಿದ್ರೂ ಬುದ್ಧಿ ಬರ್ತಾ ಇಲ್ಲ ಅಂತ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಅನುಷ್ಠಾನ ಮಾಡೋದು ನಮ್ ಜವಾಬ್ದಾರಿ, ಅವ್ರ ಜವಾಬ್ದಾರಿನ 1ನೇ ತಾರೀಕು ಮಾಡದೇ ಇದ್ರೆ ಗಲಾಟೆ ಮಾಡ್ಬಿಡ್ತೀವಿ, ಇದು ಮಾಡ್ಬಿಡ್ತೀವಿ ಅಂತಂದ್ರೆ ನಾವು ಹೆದರ್ಕೊಂಡು ಕೂತ್ಕೊಂಡ್ಬಿಡ್ತೀವ. ಹೌದು, ಖಂಡಿತವಾಗಿ ಇದನ್ನೇ ರಾಜಕೀಯ ಅಸ್ತ್ರವಾಗಿ ಉಪಯೋಗಿಸ್ತಾ ಇದ್ದಾರೆ. ಜನ ಬುದ್ಧಿ ಕಲಿಸಿದ್ದಾರೆ, ಆದ್ರೂ ಗೊತ್ತಾಗ್ತಾ ಇಲ್ಲ ಅವರಿಗೆ. 1ನೇ ತಾರೀಕು ಕ್ಯಾಬಿನೆಟ್ ಇದೆ, ಎಲ್ಲ ಗೈಡೆನ್ಸ್ ತಗೊಂಡ್ ಬನ್ನಿ ಅಂತ ಹೇಳಿದೀವಿ ನಾವು. ನಮಗೂ ಎಷ್ಟು ಬೇಕು ಅಂತ ನಮಗೂ ಗೊತ್ತಿದೆ. ಏನು ಯಾರು ಆತಂಕ ಪಡಬೇಕಾದಿಲ್ಲ. ಯಾರು ಸ್ಟ್ರೈಕ್ ಗೀಕೆಲ್ಲ ಬೇಕಾದ್ರೆ ಮಾಡೋರಿಗೆ ನಾವೇನು ಬೇಡ ಅಂತ ಹೇಳುದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರ ಧ್ವನಿ ಎತ್ತವ್ರಿಗೆ ಅಪೋಸಿಷನ್ ಅವ್ರು ಕೇಳ್ತಾ ಇರಬೇಕು, ನಾವು ಅವ್ರಿಗೆ ಹೇಳ್ತಾ ಇರಬೇಕು. ಮಾನದಂಡಗಳ ಅಡಿಯಲ್ಲೇ ಯೋಜನೆ ಮಾಡಬೇಕು. ಗ್ಯಾರಂಟಿಗಳ ಬಗ್ಗೆ ಜನ ಟೀಕೆ ಮಾಡ್ತಿಲ್ಲ, ಬಿಜೆಪಿಯವರು ಟೀಕಿಸುತ್ತಿದ್ದಾರೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಬಿಜೆಪಿಯವರು ಫಸ್ಟ್ ಜನರಿಗೆ ಉತ್ತರ ಕೊಡ್ಲಿ. 600 ಭರವಸೆಯಲ್ಲಿ ಎಷ್ಟು ಭರವಸೆಗಳು ಈಡೇರಿಸಿದ್ರು? ಸರ್ಕಾರದ ಬೊಗಸೆ 1 ರೂಪಾಯಿ ಕೂಡ ಎಲ್ಲಿ ಹೋಗುತ್ತೆ, ಹೇಗೆ ಹೋಗುತ್ತೆ ಅಂದ್ಬಿಟ್ಟು ಮಾನದಂಡ ಇರಲಾರ್ದೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟವರಿಗೆ ವಿವೇಕ್ತನ ಇಲ್ವಾ ಬಿಜೆಪಿಯವರಿಗೆ? ದಾವಣಗೆರೆ ತಾಲೂಕಿನ ಗೋಣಿವಾಡದ ಜನರು ಕರೆಂಟ್ ಬಿಲ್ ಕಟ್ಟಬೇಡಿ ಎಂದು ಡಂಗೂರ ಸಾರಿದ್ದಾರೆ. ಇವತ್ತಿಂದ ಯಾರು ಕರೆಂಟ್ ಬಿಲ್ ಕಟ್ಟಂಗಿಲ್ಲ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಆರ್ಡರ್ ಮಾಡಿ ಕಳಿಸಿದ್ದಾರೆ. ಜೂನ್ 1ಕ್ಕಾದ್ರೂ ಜಾರಿ ಬರುತ್ತಾ, ಜೊತೆಗೆ ಅಧಿಕೃತವಾಗಿ ಆದೇಶ ಹೊರ ಬರುತ್ತಾ, ನೀವು ಕಾದು ನೋಡೋಣ. ಇನ್ನು ಕಾಂಗ್ರೆಸ್ ನಾಯಕರಿಗೆ ಕೇಸರಿ ಅಂದ್ರೆ ಆಗಿ ಬರಲ್ಲ. ಸಿಎಂ ಪಟ್ಟದಲ್ಲಿ ಕೂತಿರೋ ಸಿದ್ದರಾಮಯ್ಯ ಹಿಂದುತ್ವ ಅಂದ್ರೆ ನಖಶಿಖಾಂತ ಉರಿದು ಬೀಳ್ತಾರೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಮಾತ್ರ ಹಿಂದೂ ಸಂಘಟನೆಗಳನ್ನೇ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ತಾಕತ್ತಿನ ಯುದ್ಧ ನಡೆಯುತ್ತಿದೆ. ತಾಕತ್ತಿದ್ರೆ ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಬಿಜೆಪಿಗರು ಗುಡುಗುತ್ತಿದ್ದಾರೆ. ಆದ್ರೆ ಬಿಜೆಪಿಯವರಿಗೆ ತಾಕತ್ತಿದ್ರೆ ಕಾನೂನು ಉಲ್ಲಂಘಿಸಲಿ, ಬ್ಯಾನ್ ಮಾಡಿ ತೋರಿಸ್ತೀವಿ ಅಂತ ಮತ್ತೆ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಯಾವುದೇ ಸಂಘಟನೆ XYZ ಯಾವುದೇ ಸಂಘಟನೆ ಇದ್ರೂ ಕೂಡ ನಮ್ಮ ಶಾಂತಿಯ ತೋಟವನ್ನ ಭಂಗ ಮಾಡಕ್ ಹೋದ್ರೆ, ಬಿಗಡಾಯಿಸಕ್ ಹೋದ್ರೆ ಕಾನೂನಾತ್ಮಕವಾಗಿ ನಾವು ಕ್ರಮ ತಗೋತೀವಿ. ಅದಕ್ಕೆ ಬಿಜೆಪಿಯವರು ಪದೇ ಬ್ಯಾನ್ ಮಾಡಿ ನೋಡಿ ಅಂತ ಏನಕ್ಕೆ ಮಾತಾಡ್ತಾ ಇದ್ದಾರೆ? ಯಾಕೆ ಅವ್ರ ಬಾಯಿಂದ ನಾವು ಕಾನೂನನ್ನ ಪಾಲನೆ ಮಾಡ್ತೀವಿ, ಸಂವಿಧಾನವನ್ನ ಪಾಲನೆ ಮಾಡ್ತೀವಿ ಅಂತ ಅವ್ರ ಬಾಯಿನಲ್ಲಿ ಬರೋದೇ ಇಲ್ಲ ಅಲ್ಲ. ಬ್ಯಾನ್ ಮಾಡಿ ನೋಡಿ, ತಾಕತ್ತಿದ್ರೆ ಬ್ಯಾನ್ ಮಾಡಿ, ನೀವು ತಾಕತ್ತಿದ್ರೆ ಕಾನೂನು ಉಲ್ಲಂಘನೆ ಮಾಡಿ ನೋಡಿ. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಏನಂತ ತೋರಿಸ್ತೀವಿ ನಾವು.
ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೇಸರಿ ಸೇನೆ ಮುಗಿಬಿದ್ದಿದೆ. ಗೆಲುವಿನ ಅಮಲಿನಲ್ಲಿ ಮಾತಾಡುತ್ತಿದ್ದಾರೆ ಅಂತ ಈಶ್ವರಪ್ಪ ಹೇಳಿದ್ರೆ ದಂಡಿಗೆ ಹೆದರಿಲ್ಲ, ದಾಳಿಗೆ ಹೆದರಿಲ್ಲ, ಇವರಿಗೆ ಹೆದರ್ತೀವ ಅಂತ ಶಾಸಕ SR ವಿಶ್ವನಾಥ್ ಕಿಡಿಕಾರಿದ್ರು. ಕಾಂಗ್ರೆಸ್ ದೇಶ ವಿರೋಧಿ ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಮುತಾಲಿಕ್ ವಾಗ್ದಾಳಿ ನಡೆಸಿದ್ದಾರೆ. ಇಲ್ಲಿ ಕಾಂಗ್ರೆಸ್ನ ಪಕ್ಷದ ಸರ್ಕಾರ ಬಂದಿದೆ ಅಂತ ಅಮಲ್ನಲ್ಲಿದ್ದಾರೆ. ಈ ಅಮಲ್ನಲ್ಲಿ ಅವರು ಅನೇಕ ಮಾತುಗಳು ಮಾತಾಡ್ತಾ ಇದ್ದಾರೆ. ನೀವು ಗಮನಿಸಿರ್ಬೋದು. RSS ಬ್ಯಾನ್ ಮಾಡ್ತೀವಿ, ಯಾಕೆ ಮಾತು ಹೇಳಿದ್ರು? ಈ ದಂಡಿಗೆ ಎದುರಿಲ್ಲ, ದಾಳಿಗೆ ಎದುರಿಲ್ಲ, ಇವ್ರಿಗೆ ಎದುರ್ತೀವ ನಾವು ಇವೆಲ್ಲವನ್ನ ನೋಡೇ ಬಂದಿರೋದು, ರಾಜಕಾರಣಕ್ಕೆ ಬಂದಿರತಕ್ಕಂಥದ್ದು. ಇಂಥವನ್ನೆಲ್ಲ ಬಾಳ ನೋಡಿದೀವಿ, ನಾವು ಸಮರ್ಥವಾಗಿದ್ದೀವಿ, ಅದನ್ನ ನಾವು ಎದುರಿಸ್ತೀವಿ. ದೇಶಭಕ್ತ ಸಂಘಟನೆ ಬಜರಂಗದಳ. ಸೊ ಅಂಥ ದೇಶಭಕ್ತ ಸಂಘಟನೆಯನ್ನ ಬ್ಯಾನ್ ಮಾಡ್ತೀವಿ ಅಂತಂದ್ರೆ ರಾಜ್ಯಾದ್ಯಂತ ಶ್ರೀರಾಮ ಸೇನೆ ಸಂಘಟನೆ ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದೆ.